ಬ್ರೇಕ್ ಆದ್ಮೇಲೆ ಮತ್ತೆ ಸುವರ್ಣ ನ್ಯೂಸ್. ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಪಿಎಚ್ಡಿ ಓದ್ತಾ ಇರುವ ವಿದ್ಯಾರ್ಥಿನಿಗೆ ಉಪನ್ಯಾಸಕ ದಶರಥ್ ನಾಯಕ್ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಪ್ರಕರಣದಲ್ಲಿ ಈಗ ಸ್ವತಃ ವಿವಿ ಕುಲಪತಿ ಇಟಿ ಪುಟ್ಟಯ್ಯ ಅವರ ಹೆಸರು ಕೇಳಿ ಬರ್ತಾ ಇದೆ. ದೂರು ನೀಡಿರುವ ವಿದ್ಯಾರ್ಥಿನಿಗೆ ದೂರು ವಾಪಸ್ ಪಡೆಯುವಂತೆ ಬೆದರಿಕೆ ಮತ್ತು ಒತ್ತಡ ತೀವ್ರಗೊಳ್ತಾ ಇದೆ. ಸ್ವತಃ ವಿಶ್ವವಿದ್ಯಾನಿಲಯದ ಕುಲಪತಿಯೇ ದೂರು ವಾಪಸ್ ಪಡೆಯುವಂತೆ ವಿದ್ಯಾರ್ಥಿನಿಗೆ ಒತ್ತಡ ಹೇರ್ತಾ ಇದ್ದಾರಂತೆ. ಈ ವಿಷಯವನ್ನ ಸ್ವತಃ ಲೈಂಗಿಕ ಕಿರುಕುಳ ಅನುಭವಿಸಿರುವ ವಿದ್ಯಾರ್ಥಿನಿಯೇ ಬಹಿರಂಗಪಡಿಸಿದ್ದಾಳೆ. ದಶರಥ್ ನಾಯಕನಿಗೆ ನೀನು ನೀಡಿದ 1 ಲಕ್ಷ ರೂಪಾಯಿ ಲಂಚ ಮರಳಿ ಕೊಡಿಸೋದಲ್ಲದೆ ಹೆಚ್ಚುವರಿಯಾಗಿ ಮತ್ತೆ 50,000 ರೂಪಾಯಿ ಕೊಡಿಸ್ತೇನೆ, ಪೊಲೀಸರಿಗೆ ನೀಡಿರುವ ದೂರು ವಾಪಸ್ ಪಡ್ಕೋ ಅಂತ ಕುಲಪತಿ ಪುಟ್ಟಯ್ಯ ತನಗೆ ಒತ್ತಡ ಹೇರ್ತಾ ಇದ್ದಾರೆ ಅಂತ ವಿದ್ಯಾರ್ಥಿನಿ ಆರೋಪ ಮಾಡಿದ್ದಾಳೆ. ಅಲ್ಲದೆ ಗುಲ್ಬರ್ಗಾ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೇಂದ್ರ ಸಚಿವ ಮಲ್ಲಿಕಾರ್ಜುನ ಖರ್ಗೆ ಅವರ ಬೆಂಬಲಿಗ ಅಂಬಾರಾಯ ಅಷ್ಟಗಿ ಮನೆಗೆ ಬಂದು ದೂರು ಹಿಂಪಡೆಯಲು ಬೆದರಿಕೆ ಹಾಕ್ತಿದ್ದಾರೆ ಅಂತ ವಿದ್ಯಾರ್ಥಿನಿ ಆರೋಪ ಮಾಡಿದ್ದಾಳೆ. ಈಕೆ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ 15 ದಿನಗಳೇ ಕಳೆದಿವೆ. ಆದರೂ ಆರೋಪಿ ದಶರಥ್ ನಾಯಕನನ್ನ ಬಂಧಿಸುವ ಗೋಜಿಗೆ ಪೊಲೀಸರು ಹೋಗಿಲ್ಲ. ಅವರ ಬಂಧನಕ್ಕೆ ಆಗ್ರಹಿಸಿ ನಾಳೆ ವಿವಿ ಬಂದ್ಗೆ ಕರೆ ಕೊಡಲಾಗಿದೆ. ಅಂಬರಾಯಶ್ಗೆ ಅಂತ ಮಾಜಿ ಜಿಲ್ಲಾ ಅಧ್ಯಕ್ಷ ಏನೋ ಅದಾರಂತ್ರಿ ಅವ್ರು, ನನಗೆ ಗೊತ್ತಿಲ್ಲ. ಅವ್ರೇನೋ ಅಣ್ಣವ್ರಿಗೆ ಕಾಲ್ ಮಾಡಿ ನೀವು ಇದು ಕೇಸ್ ವಾಪಸ್ ತಗೊಳ್ಳೇಬೇಕು ಅಂತ 2-3 ಡೇಸ್ ಕಂಟಿನ್ಯೂಸ್ ಆಗಿ ಇದು ಮಾಡಿದ್ದಾರೆ. ಅಲ್ಲಿ ಬರ್ರಿ ಇಲ್ಲಿ ಬರ್ರಿ ಅಂತ ಎಲ್ಲೋ ಮೀಟ್ ಕೂಡ ಆಗಿದ್ದಾರೆ. ಅವರು ಮೀಟ್ ಆಗಿ ನೀವು ಎಲ್ಲಂತೀರ ಅಲ್ಲಿ ಬಂದು ನಾವು ಆ ಸರ್ ಕಡೆ ಕಾಲ್ ಬೀಳಿಸ್ತೀವಿ, ಈ ಕೇಸನ್ನ ವಾಪಸ್ ತಗೊಳ್ರಿ, ನೀವು ಎಷ್ಟು ದುಡ್ಡು ಅಂತೀರ ಅಷ್ಟು ದುಡ್ಡು ಕೊಡ್ತೀವಿ, ಇದನ್ನ ಇಲ್ಲೇ ಮುಚ್ಚಿ ಹಾಕ್ಬಿಡ್ರಿ ಅಂತ ಹೇಳಿ ಅಂದಿದ್ದಾರೆ. ಈಗ